ಮಲೆನಾಡು ಭಾಗಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ತುಂಗಭದ್ರಾ ನದಿ ಮೈದುಂಬಿ ಹರಿಯುತ್ತಿದ್ದು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯಿಂದ ಹರಪನಹಳ್ಳಿಯವರೆಗೆ ಸೂಕ್ತ ಬಂದೋಬಸ್ತ್ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಕಾಳಜಿ ಕೇಂದ್ರ ಸೇರಿದಂತೆ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ಎಂದರು. ಇನ್ನು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರ ಸಮಸ್ಯೆ ಪ್ರತಿಕ್ರಿಯಿಸಿದ ಅವರು, ಬೇಗ ಮುಂಗಾರು ಆರಂಭವಾದಂಥ ಹಿನ್ನೆಲೆಯಲ್ಲಿ ಗೊಬ್ಬರ ಸಮಸ್ಯೆ ಎದುರಾಗಿದೆ. ಅಷ್ಟೇ ಅಲ್ಲದೆ ಕೆಲ ವ್ಯಾಪಾರಸ್ಥರು ಸ್ಟಾಕ್ ಮಾಡಿಕೊಂಡಿದ್ದು ಅದನ್ನು ಸೀಸ್ ಮಾಡಿ ಅಧಿಕಾರಿಗಳು ಹಂಚುತ್ತಿದ್ದಾರೆ. ಈಗಾಗಲೇ ವ್ಯಾಪಾರಸ್ಥರಿಗೆ ಸೂಚನೆ ನೀಡಿದ್ದು ಯಾರು ಕೂಡ ಸ್ಟಾಕ್ ಮಾಡಬೇಡಿ ಎಂದು ಸೂಚನೆ ನೀಡಿದ್ದೇನೆ ಎಂದರು. ನಮ್ಮ ವಿರೋಧ ಪಕ್ಷದವರು ಕ್ರಿಯೇಷನ್ ಇದು ಯಾವ ರೀತಿಯಿಂದನೂ ಆ ರೀತಿ ಆಗಿಲ್ಲ. ಮತ್ತು ಅವರು ಡಿಪ್ಲೊಮ್ಯಾಟಿಕ್ ಆಗಿ ಎಲ್ಲರನ್ನೂ ಕರೆಸಿ, ಎಲ್ಲ MLAಗಳನ್ನ ಕರೆಸಿ, ಮಿನಿಸ್ಟ್ರುಗಳನ್ನ ಕರೆಸಿ ಮಾತಾಡ್ಯಾರ. ಅವ್ರವ್ರ ವಿಚಾರಗಳು ಕೇಳ್ಕೊಂಡಿರ್ತಾರೆ ಅಷ್ಟೇ. ಸೂಪರ್ CM ಆಗ್ತಾ ಇದ್ದಾರೆ. ಸುರ್ಜೇವಾಲಾ ಎಲ್ಲ 1 to 1 ಮಾತಾಡಿ ಇದು ಮಾಡಿ. ನಿಮ್ಮ ಕ್ರಿಯೇಷನ್ ಇಲ್ಲ ಸರ್, ನಿಮ್ಮವ್ರು ಹೇಳ್ತಿದ್ದಾರೆ. ಇಲ್ಲಪ್ಪ, ಯಾವ ಏನಾಗಿಲ್ಲ, ಯಾವ ಹಂಗಾಗಿಲ್ಲ. ಅವ್ರು ಬಂದಿರೋದು ಎಲ್ಲರಿಗೂ ಏನು, ಈಗ ಎಲ್ಲ ಜಿಲ್ಲಾ ವೈದು ಏನೇನು ಡೆವಲಪ್ಮೆಂಟ್ ವರ್ಕ್ ಐತಿ, ಏನೇನು ಆಗಬೇಕು ಅಂತೇಳಿ ಈ ವೀಕು ಮೀಟಿಂಗ್ ಕರೆದಾರ. ಯಾವ್ಯಾವ ನಮ್ಮ ಜಿಲ್ಲಾದಾಗ ಏನಾಗಬೇಕು, ಪ್ರತಿಯೊಂದು ಜಿಲ್ಲಾದಾಗೂ ಜಿಲ್ಲಾ ಮಂತ್ರಿಗಳು, ಎಲ್ಲ ಶಾಸಕರುಗಳು, MP ಗಳನ್ನ ಎಲ್ಲರನ್ನ ಸೇರಿಸಿ ವರ್ಕ್ ಏನಾಯ್ತೋ ಒಂದು ಕಾಂಪ್ರಹೆನ್ಸಿವ್ ಆಗಿ ತಗೋಬೇಕು ಅನ್ನೋ ರೀತಿ ಹೇಳ್ಯಾರ. DK ಶಿವಕುಮಾರ್ ಯಾಕೋ ಭಾಳ ದೇವ್ರಿಗೆ ಹೋಗ್ತಾರೆ. ಏನು ಬದಲಾವಣೆ ಆಗ್ಬೋದು ಸರ್? ಎಲ್ಲ ಬೆಳಗಾದ್ರೆ ಎಲ್ಲ ದೇವರ ಸುತ್ತಾ ಇದ್ದಾರೆ. ಅದಕ್ಕೆ DK ಶಿವಕುಮಾರ್ ಅವರೆಲ್ಲ ನಿನ್ನೆ ಹಾಸನಕ್ಕೆ ಹೋಗಿದ್ರಂತೆಲ್ಲ, ಹತ್ರ ಐತಲ್ಲ ಕೋಡಿಮಠ, ಅದಕ್ಕೆ ಹೋಗ್ಯಾರ. CM ಆಗಂತೂ CM ಆಗಂತೂ ಎಲ್ಲ ಕೆಲಸಗಳಿದಾವಂತ. ದೇವಸ್ಥಾನ ಸೆಪ್ಟೆಂಬರ್ ಕ್ರಾಂತಿ ಅಂತೆಲ್ಲ ಹೇಳ್ತಾ ಇದ್ರು ಸಚಿವರು. ಏನು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳ್ತಿದ್ರು. ನಮ್ಮ ಶಾಸಕರು ಹೇಳ್ಯಾರ. ಎಲ್ಲ ನಮ್ಮದು ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೊಂಟೈತಿ, ಏನು ತೊಂದರೆ ಆಗಿಲ್ಲ. ಈಗ ಡ್ಯಾಮು ತುಂಬೈತಿ. ಈಗ ನಮ್ಮಲ್ಲಿ ಈಗ ಫ್ಲಡ್ ಬಗ್ಗೆ ಇದ್ರ ಬಗ್ಗೆ ಜಾಸ್ತಿ ಕಾಳಜಿ ತಗೋಬೇಕಪ್ಪ ಅಂತ ನಾನು ಡೆಪ್ಟಿ ಕಮಿಷನರ್ಗೆ ಹೇಳೀನಿ. ಇದರಲ್ಲಿ ಎಸ್ಪೆಷಲಿ ಹೊಳಿ ಸಾಲಿನಾಗೆ ರಿವರ್ ಬೆಡ್ನಾಗಿರೋ ವಿಲೇಜಸ್ಗಳು ಏನದವು ಅವಕ್ಕೆಲ್ಲ ಮುನ್ನೆಚ್ಚರಿಕೆ ಕೊಟ್ಟು ಅವನ್ನೆಲ್ಲ ಈಗ ಪ್ರಿಕಾಷನ್ ತಗೊಂಡು ನಮ್ಮ ಜಿಲ್ಲಾದಾಗ ಏನು ಹೊನ್ನಾಳಿಯಿಂದ ಹಿಡಿದು ಹರಪನಹಳ್ಳಿ ತನಕ ಎಲ್ಲ ಕಡೆಗೂ ಭಾಳ ಬಂದೋಬಸ್ತ್ ಮಾಡೇವಿ. ಈಗ ಯಾಕೆಂದರೆ ಫ್ಲಡ್ ಅಂತೂ ಭಾಳ ಕಡೆಗೆ ಬರ್ತಾಯಿತ್ತು. ಈಗ ನೀರು ಭಾಳ ಬಿಟ್ಟಾರೆ. ಹಂಗಾಗಿ ಆಫ್ ಮಾಡಪ್ಪ.